ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆದಂಥ ಮಿಲ್ಕ್ ಶೇಕ್ ಮಾಡೋಣ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಎಲ್ಲ ಕಡೆ ಸಿಗುತ್ತಲ್ಲ, ಅದರಿಂದ ಒಂದು ಸಿಂಪಲ್ ಆ್ಯಂಡ್ ಈಸಿದು ಮಿಲ್ಕ್ ಶೇಕ್ ಮಾಡೋಣ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ಕುಡಿತಾರೆ. ಮೊದಲಿಗೆ 10 ಲೀಟ್ರ್ ಹಾಲನ್ನ ಇಲ್ಲಿ ಬಿಸಿ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಬಿಸಿಯಾಗಿ ಕುದಿ ಬರಬೇಕು. ಹಾಲಿಗೆ ಚೆನ್ನಾಗಿ ಕುದಿ ಬಂದಾಗ ಇದಕ್ಕೆ ನಾವು 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ. ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕೋಬೋದು. ಫ್ರೆಂಡ್ಸ್, ಈ ಸಮ್ಮರ್ ಆಗೋದ್ರಿಂದ ಮಕ್ಕಳಿಗೆ ಮ್ಯಾಂಗೋ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಬರೀ ಮ್ಯಾಂಗೋ ಹಾಗೆ ಕೊಟ್ಟರೆ ನನಗೆ ಬೇಡ ಅಂತ ಹೇಳ್ತಾರಲ್ಲ, ಈ ರೀತಿ ಒಂದ್ಸಲ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇದನ್ನು 2 ಟೇಬಲ್ ಸ್ಪೂನು ತೊಗೊಳ್ಳೋಣ. ನಮಗೆ ಅರ್ಧ ಲೀಟ್ರ್ ಹಾಲಿಗೆ 2 ಟೇಬಲ್ ಸ್ಪೂನು ಪೌಡ್ರು ಸಾಕಾಗುತ್ತೆ. ಇದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟೇನೂ ಇರಬಾರ್ದು ಫ್ರೆಂಡ್ಸ್, ನೀಟಾಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಒಂದ್ಸಲಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟು 1-2 hours ಬಿಟ್ಟು ತಿಂದರೆ ಟೇಸ್ಟ್ ಡಬಲ್ ಆಗಿರುತ್ತೆ. ಫ್ರೆಂಡ್ಸ್, ಒಂದ್ಸಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಅದು ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ನಮಗೆ ಹಾಲು ಸ್ವಲ್ಪ ಗಟ್ಟಿಗೆ ಆಗ್ತಾ ಬಂದಿದೆ. ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾಗ ನಮಗೆ ಹಾಲು ಅನ್ನೋದು ಗಟ್ಟಿಗಾಗುತ್ತೆ. ಒಂದು ಚೆನ್ನಾಗಿ ಕೈ ಆಡಿಸ್ತಾ ಇರಿ. ನೋಡಿ, ಇದು ಹಾಲು ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ಈ ಕಡೆ ಬಿಸಿನೀರಿಟ್ಟು ಬಿಸಿನೀರು ಕುದಿ ಬಂದಮೇಲೆ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ನನಗೆ ಸಿಗಲಿಲ್ಲ, ಹಾಗಾಗಿ ದಪ್ಪ ಸಬ್ಬಕ್ಕಿನೇ ಬಳಸಿದ್ದೀನಿ. ಇದಕ್ಕೆ ನೈಲಾನ್ ಸಬ್ಬಕ್ಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಸಿಟ್ಕೊಂಡು ಇಲ್ಲಿ ನಾನು ಬಿಸಿನೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 10 ನಿಮಿಷ ಆದಮೇಲೆ ನಮಗೆ ಚೆನ್ನಾಗಿ ಬೆಂದಾಗ ನಮಗೆ ಈ ರೀತಿ ಕಾಣುತ್ತೆ. ಇದನ್ನು ನಾವೀಗ ಸೋಸ್ಕೊಳ್ಳೋಣ. ಸೋಸ್ಕೊಂಡಿದ ನಂತರ 1 ಗ್ಲಾಸ್ ತಣ್ಣೀರು ಹಾಕೊಂಡಾಗ ನಮಗೆ ಆ ಸಬ್ಬಕ್ಕಿ ಅನ್ನೋದು ಅಂಟ್ಕೊಳ್ಳಲ್ಲ, ಬಿಡಿಬಿಡಿಯಾಗೆ ಬರುತ್ತೆ. ನೋಡಿ, ತಣ್ಣೀರು ಹಾಕಿದಾಗ ಈ ರೀತಿ ನಮಗೆ ಸಬ್ಬಕ್ಕಿ ಅನ್ನೋದು ಚೆನ್ನಾಗಿ ಬರುತ್ತೆ. ಇದಕ್ಕೆ ನೆಕ್ಸ್ಟು 2 ಮ್ಯಾಂಗೋ ತೊಗೊಂಡಿದ್ದೀನಿ. ಹಣ್ಣಾಗಿರೋ ತೊಗೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ತೆಗೆದುಕೊಳ್ಳೋಣ. ಫ್ರೆಂಡ್ಸ್, ಇದು ನನ್ನ ಮಗಳಿಗಂತೂ ತುಂಬ ಇಷ್ಟ. ಅವಳಿಗೆ ಮಿಲ್ಕ್ ಶೇಕ್ ಅಂದರೆ ತುಂಬ ಇಷ್ಟ. ಈ ರೀತಿ ಏನಾರ ಮಿಲ್ಕ್ ಶೇಕ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾಳೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಒಂದ್ಸಲಿ ಟ್ರೈ ಮಾಡಿ. ನೋಡಿ, ನಾನೊಂದು ಬೌಲಷ್ಟು ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ. ಇದನ್ನು ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಅಗಲವಾದ ಬಟ್ಲಲ್ಲಿ ಮ್ಯಾಂಗೋ ಪೇಸ್ಟು, ಅದಕ್ಕೆ ನಾವು ರೆಡಿ ಮಾಡಿ ಇಟ್ಟಂತಹ ಕಸ್ಟರ್ಡ್ ಮಿಲ್ಕ್ದು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವೀಗ ಸಬ್ಬಕ್ಕಿನ ಆ್ಯಡ್ ಮಾಡೋಣ. ಇದಕ್ಕೆ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು.
ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದೆ, ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ರೆಡಿಯಾಗಿದ ತಕ್ಷಣ ತಿನ್ನೋದಕ್ಕಿಂತ 1-2 hours ಫ್ರಿಡ್ಜಲ್ಲಿಟ್ಟು ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮ್ಯಾಂಗೋ ಪೀಸಸ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇದಕ್ಕೆ ಸಬ್ಬಕ್ಕಿ ಹಾಕೋದ್ರಿಂದ ದೇಹಕ್ಕೆ ತುಂಬ ತಂಪು. ಸಬ್ಬಕ್ಕಿ ಬಾಡಿನ ಕೂಲ್ ಮಾಡುತ್ತೆ. ಈ ಸಮ್ಮರ್ಗೆ ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನೋಡಿ, ಒಂದು ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದೆ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.